ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಬೈಬಲ್ ಯೂನಿಯನ್ ನಡೆಸುವಂಥ ಈ ಮೊಬೈಲ್ ಸಂಡೇ ಸ್ಕೂಲ್ಗೆ ಸ್ವಾಗತ ಮಾಡ್ತೇನೆ. ಮಕ್ಕಳೇ, ಈ ಒಂದು ಕಾರ್ಯಕ್ರಮವನ್ನು ನೀವು ನೋಡ್ರಿ ಮತ್ತು ಇತರರಿಗೂ ಪರಿಚಯಿಸ್ರಿ ಮತ್ತು ಈ ಒಂದು ಕಾರ್ಯಕ್ರಮದಿಂದ ನೀವೆಲ್ಲರೂ ಆಶೀರ್ವಾದ ಹೊಂದಿರಿ. ಹಾಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಹಾಗೆ ನಾವೆಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ರಕ್ಷಕನೇ ಯೇಸು ಸ್ವಾಮಿಯೇ, ನೀವು ನಮ್ಮನ್ನು ಈವರೆಗೂ ಕಾಯ್ದು ಕಾಪಾಡುತ್ತಾ ಬಂದಿದ್ದೀರಾ. ಅದಕ್ಕಾಗಿ ನಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನೀವು ಮಾಡಿದ ಉಪಕಾರಗಳನ್ನು ಸ್ಮರಿಸ್ತೇವೆ. ಈ ಸಂಡೇ ಸ್ಕೂಲ್ನಲ್ಲಿ ಅನೇಕ ಮಕ್ಕಳು ಭಾಗವಹಿಸಿ ಆಶೀರ್ವಾದ ಹೊಂದುತ್ತಾ ಇದ್ದಾರೆ. ಮಕ್ಕಳನ್ನು ನೀವು ಆಶೀರ್ವದಿಸಿರಿ ಸ್ವಾಮಿ. ಮಕ್ಕಳ ತಂದೆ ತಾಯಿಗಳನ್ನು, ಅವರ ಸಂಡೇ ಸ್ಕೂಲ್ ಟೀಚರ್ಸ್ರವರನ್ನು, ಸಭೆಯನ್ನು, ಸಭಾ ಪಾಲಕರನ್ನು ನೀವು ಬಹಳವಾಗಿ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಈ ದಿನದಲ್ಲೂ ಕೂಡ ಈ ಮಕ್ಕಳು ಹೊಸದನ್ನು ಕಲಿತು ತಮ್ಮ ಜೀವಿತದಲ್ಲಿ ಹೊಸ ಪ್ರಾರಂಭವನ್ನು ಮಾಡುವಂತೆ ನೀವು ನಡೆಸಬೇಕೆಂದು ಬೇಡುತ್ತೇವೆ. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಸ್ತೋತ್ರ ಅರ್ಪಿಸಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಆಲ್ ಸೇ ಆಮೇನ್. ಹಾಗೆ ಈ ದಿನದ ನಾವು ದೇವರ ವಾಕ್ಯದ ಕಥೆಯನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಒಂದು ಸಣ್ಣ ಘಟನೆಯನ್ನು ಕೇಳುವುದಕ್ಕೆ ಹೋಗೋಣ. ಮಕ್ಕಳೇ, ರಮೇಶ್ ಎಂಬ ಒಬ್ಬ ಮಗ ತಾಯಿಗೆ ಇದ್ದ. ತಾಯಿ ಆ ರಮೇಶನನ್ನು ಬಹಳ ಪ್ರೀತಿಯಿಂದ ಸಾಕ್ತಾ ಇದ್ಲು. ಹಾಗೆ ಆ ತಾಯಿ ಮಗನನ್ನು ಸಾಕಿ ಪ್ರತಿದಿನ ಪ್ರಾರ್ಥನೆಯಲ್ಲಿ, ಹಾಡು ಹೇಳೋದ್ರಲ್ಲಿ ಮತ್ತು ಭಾನುವಾರದಲ್ಲಿ ಚರ್ಚ್ಗೆ ಹೋಗೋದ್ರಲ್ಲಿ, ಸಂಡೇ ಸ್ಕೂಲ್ನಲ್ಲಿ ಕಳಿಸೋದ್ರಲ್ಲಿ ತಾಯಿ ಬಹಳ ಮುತುವರ್ಜಿ ವಹಿಸ್ತಾ ಇದ್ಲು. ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ಸಹ ನಿಮ್ಮನ್ನು ಸಂಡೇ ಸ್ಕೂಲಿಗೆ ಕಳಿಸ್ಬೋದಲ್ವಾ? ಈ ಸಮಯದಲ್ಲಿ ಸಂಡೇ ಸ್ಕೂಲ್ಗಳು ಎಲ್ಲ ಸಭೆಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಆಗ ಸಂಡೇ ಸ್ಕೂಲ್ಗೆ ಹೋಗೋದನ್ನು ತಪ್ಪಿಸ್ಬೇಡ್ರಿ ಮಕ್ಕಳೇ. ಓದೋದಕ್ಕೆ ಇದೆ ಅಂತ ಹೇಳಿ ಕಾರಣ ಹೇಳಬೇಡ್ರಿ. ಹೋಮ್ವರ್ಕ್ ಮಾಡೋಕ್ಕಿದೆ ಅಂತ ಹೇಳಿ ಕಾರಣ ಹೇಳಬೇಡ್ರಿ. ತಂದೆ ತಾಯಿಗಳ ಜೊತೆ ಸಂಡೇ ಸ್ಕೂಲ್ಗೆ ಹೋಗೋದನ್ನು ತಪ್ಪಿಸ್ಬೇಡ್ರಿ. ಈ ರಮೇಶ್ ಎಂಬ ಆ ಬಾಲಕನನ್ನು ತಾಯಿ ಅಷ್ಟು ಪ್ರೀತಿಯಿಂದ, ಅಷ್ಟು ಶ್ರದ್ಧೆಯಿಂದ ಆಕೆ ಆ ಮಗನನ್ನು ಬೆಳೆಸ್ತಾ ಹೋಗ್ತಾಳೆ. ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು, ಆ ಮಗ ತನಗೆ ಕೀರ್ತಿ ತರಬೇಕು, ದೇವರಿಗೆ ಮಹಿಮೆ ತರಬೇಕು ಅಂತ ಹೇಳಿ ಅವಳು ಬೆಳೆಸ್ತಾ ಇರ್ತಾಳೆ. ಹೀಗೆ ಅವನು PUC ಆದ ನಂತರ ಅವನು ಕಾಲೇಜಿಗೆ ಹೋಗೋದಕ್ಕೆ ಬೇರೆ ಊರಿಗೆ ಹೋಗಬೇಕಾಗ್ತದೆ. ಆಗ ತಾಯಿ ಹೇಳ್ತಾಳೆ, ಮಗನೇ, ನೀನು ಹಾಸ್ಟೆಲ್ನಲ್ಲಿರುವಾಗಲೂ, ನಿನ್ನ ಸ್ನೇಹಿತರೊಂದಿಗೆ ಇರುವಾಗಲೂ ಪ್ರಾರ್ಥನೆ ಮಾಡೋದನ್ನು ತಪ್ಪಿಸ್ಬಾರ್ದು, ಮತ್ತು ಪ್ರತಿ ವಾರ ನೀನು ಚರ್ಚಿಗೆ ಹೋಗೋದನ್ನು ತಪ್ಪಿಸಬಾರ್ದು ಅಂತ ಹೇಳ್ತಾಳೆ. ಆ ಮಗ ಬಹಳ ಸಂತೋಷದಿಂದ ತಾಯಿ ಹೇಳಿದ ಎಲ್ಲ ಮಾತಿಗೆ ವಿಧೇಯನಾಗಿ ಒಪ್ಪಿಗೆ ಕೊಟ್ಟು ತಾಯಿಯಿಂದ ಬಿಟ್ಟು ಅವನು ಬೇರೆ ಊರಿಗೆ ಹೋಗಿ ಹಾಸ್ಟೆಲ್ನಲ್ಲಿದ್ದು ಕಾಲೇಜು ವ್ಯಾಸಂಗ ಮಾಡ್ತಾ ಇರ್ತಾನೆ. ಮಕ್ಕಳೇ, ನಿಮಗೆ ಗೊತ್ತು, ಕಾಲೇಜಿನಲ್ಲಿರುವಂಥ ವಿದ್ಯಾರ್ಥಿಗಳು ಸ್ನೇಹಿತರ ಒಂದು ಬಲೆಗೆ ಬೀಳುವಂಥದ್ದು ಬಹಳ ವಿಷಾದಕರವಾದಂಥ ಸಂಗತಿ. ಹಾಗೆ ಈ ರಮೇಶ್ ಆತನ ಸ್ನೇಹಿತರೊಂದಿಗೆ ಜೊತೆಯಲ್ಲಿ ಬೆರೆತನಾದರೂ ಯಾವುದೇ ಒಂದು ಬೇಡದ ವಿಷಯಗಳಿಗೆ ಆತನು ಕೈ ಹಾಕ್ತಾ ಇರಲಿಲ್ಲ. ಆದರೆ ಆತನ ಸ್ನೇಹಿತರು ಬಹಳವಾಗಿ ಆತನಿಗೆ ಪೀಡಿಸ್ತಾ ಇರ್ತಾರೆ. ಈ ಥರ ನೀನು ಗಾಂಧಿಯಾಗಿರಬೇಡ, ಎಲ್ಲರ ಜೊತೆ ಸೇರಬೇಕು, ಮೋಜು ಮಸ್ತಿ ಕಲಿಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಒಂದು ದಿನ ಅವನನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ, ವೀಕೆಂಡ್ನಲ್ಲಿ ಒಂದು ಪಿಕ್ನಿಕ್ ಹೋಗ್ಬೇಕಂತ ಹೇಳಿ ಆತನನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಆತನು ಹೋಗಿ ಆ ಸ್ನೇಹಿತರೊಂದಿಗೆ ಕೂಡಿ ಎಲ್ಲ ವಿಷಯಗಳಲ್ಲಿ ಅಂತ ಹೇಳಿದ್ರೆ ಮೋಜು ಮಸ್ತಿಯಲ್ಲಿ ಕಳೀತಾನೆ. ಭಾನುವಾರ ಮುಂಜಾನೆ ಆತನು ಇರುವಾಗಲೂ ಸಹ ಆತನು, ನಾನು ಚರ್ಚ್ಗೆ ಹೋಗ್ಬೇಕಿತ್ತು, ನಾನು ಮರ್ತುಬಿಟ್ಟೆ ಇಲ್ಲ, ನನ್ನ ತಾಯಿ ಹೇಳಿದ ಮಾತನ್ನು ಕೇಳ್ತಾ ಇಲ್ಲಲ್ಲ ಅಂತ ಹೇಳಿ ಆತನಿಗೆ ಯೋಚನೆ ಬರ್ತಾ ಇತ್ತು. ಹಾಗೆ ಇರುವಾಗ ಆತನಿಗೆ ದೂರದಿಂದ ಚರ್ಚಿನ ಬೆಲ್ ಆಗುವಂಥದ್ದು ಕೇಳಿಸ್ತದೆ. ಚರ್ಚಿನ ಬೆಲ್ ಆಗೋದಂತ ಕೇಳಿಸಿದಾಗ ಅವನಿಗೆ ಯೋಚನೆ ಆಗ್ತದೆ, ನನ್ನ ತಾಯಿ ಈ ಸಮಯದಲ್ಲಿ ಯಾವಾಗಲೂ ನನ್ನನ್ನು ಚರ್ಚಿಗೆ ಕರ್ಕೊಂಡು ಹೋಗ್ತಾ ಇದ್ಲು, ನಾವಿಬ್ಬರು ಒಟ್ಟಿಗೆ ಹೋಗ್ತಾ ಇದ್ವಿ, ದೇವರ ವಾಕ್ಯ ಕೇಳ್ತಾ ಇದ್ವಿ ಅಂತ ಹೇಳಿ ಅವನು ತಡೆಯಲಾರದಂಥ ಮನಸ್ಸಿನಿಂದ ಏನು ಮಾಡ್ತಾನಂತ ಹೇಳಿದ್ರೆ, ಫ್ರೆಂಡ್ಸ್ಗಳಿಗೆ ಹೇಳ್ತಾನೆ, ನಾನು ಸ್ವಲ್ಪ ಹೊತ್ತು ನಾನು ಚರ್ಚ್ಗೆ ಹೋಗಿ ಬರಬೇಕು,
ಇಲ್ಲ ಅಂತ ಹೇಳಿದ್ರೆ ನನಗೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಊರಿನಲ್ಲಿದ್ದಂಥ ಆ ಚರ್ಚ್ಗೆ ಹೋಗಿ ಆತನು ಭಾಗವಹಿಸ್ತಾನೆ. ಯಾಕೆ ಗೊತ್ತಾ ಮಕ್ಕಳೇ? ಆತನ ತಾಯಿ ಆಕೆ ಇದ್ದಂಥ ಊರಿನಲ್ಲಿ ಆ ಸಭೆಯಲ್ಲಿ ಕೂತು ನನ್ನ ಮಗನು ಸಹ ದೇವಾಲಯಕ್ಕೆ ಹೋಗಬೇಕು, ಚರ್ಚ್ಗೆ ಹೋಗಬೇಕು ಅಂತ ಹೇಳಿ ಆಕೆ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಮಕ್ಕಳೇ, ನಾವು ಸಹ ಅಷ್ಟೇ, ಒಂದು ದಿನವಾದರೂ ನಾವು ದೇವಾಲಯಕ್ಕೆ ಹೋಗೋದಕ್ಕೆ ತಪ್ಪಿಸಬಾರ್ದು, ಸಂಡೇ ಸ್ಕೂಲ್ಗೆ ಹೋಗೋದನ್ನು ತಪ್ಪಿಸಬಾರ್ದು, ಮತ್ತು ತಂದೆ ತಾಯಿಗಳ ಮಾತಿಗೆ ವಿಧೇಯರಾಗಿರೋದನ್ನು ತಪ್ಪಿಸಬಾರ್ದು. ಹೀಗೆ ನಾವು ನಮ್ಮ ತಂದೆ ತಾಯಿಗಳಿಗೆ ವಿಧೇಯರಾದರೆ, ತಂದೆ ತಾಯಿಗಳ ಮಾತಿಗೆ ಬೆಲೆ ಕೊಟ್ಟರೆ, ದೇವರು ನಮ್ಮನ್ನು ಅತ್ಯುನ್ನತವಾದಂಥ ವ್ಯಕ್ತಿಗಳನ್ನಾಗಿ ರೂಪಿಸುವಾತನಾಗಿದ್ದಾನೆ. ಹಾಗೆ ನನ್ನನ್ನು ಮಾಡಿದ್ದಾನೆ, ನಿಮ್ಮನ್ನು ಮಾಡ್ತಾನೆ. ಮಕ್ಕಳೇ, ನೀವು ತಂದೆ ತಾಯಿಗಳಿಗೆ ವಿಧೇಯರಾಗಿರ್ರಿ. ದೇವರ ಒಂದು ಆಲಯದಲ್ಲಿ ಸೇರಿ ಬರೋದಕ್ಕೆ ತಪ್ಪಿಸುವವರಾಗಿರಬೇಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸ್ತಾನೆ. ಆ ರೀತಿಯಲ್ಲಿ ತಾಯಿ ತನ್ನ ಮಗಳಿಗೋಸ್ಕರ ಯೇಸು ಸ್ವಾಮಿಯಲ್ಲಿ ಬೇಡಿದಂಥ ಒಂದು ಘಟನೆಯನ್ನು ಇವತ್ತು ನಾವು ದೇವರ ವಾಕ್ಯದಲ್ಲಿ ಕೇಳುವವರಾಗಿರೋಣ. ಮಕ್ಕಳೇ, ಯೇಸು ಸ್ವಾಮಿಯವರು ಕಪೆರ್ನೌಮಿನಿಂದ ಹೊರಟು ತೂರ್ ಮತ್ತು ಸೀದೋನ್ ಎಂಬ ಪಟ್ಟಣಗಳ ಪ್ರಾಂತ್ಯಕ್ಕೆ ಹೋಗ್ತಾರೆ. ಆ ಪ್ರಾಂತ್ಯದಲ್ಲಿ ಅವರು ಹೋಗಿ ಅನೇಕ ಕಡೆಗಳಲ್ಲಿ ಅವರು ಸಂದರ್ಶನ ಮಾಡ್ತಾ ಇರುವಾಗ ಒಬ್ಬ ಕಾನಾನ್ಯರ ಒಬ್ಬ ಸ್ತ್ರೀ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಆಕೆ ಯೇಸು ಸ್ವಾಮಿ ಅಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ ಕೇಳಿ ಓಡಿ ಬಂದು ಆಕೆ, ಸ್ವಾಮಿ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಅಂತ ಹೇಳಿ ಆಕೆ ಯೇಸು ಸ್ವಾಮಿಯ ಬಳಿಯಲ್ಲಿ ಕೂಗಿ ಹೇಳ್ತಾಳೆ. ಅದನ್ನು ಕೇಳಿದಂಥ ಯೇಸು ಸ್ವಾಮಿ ಯಾವ ಉತ್ತರವನ್ನು ಆಕೆಗೆ ಹೇಳೋದಿಲ್ಲ. ಆದರೆ ಆತನ ಹಿಂದೆ ಆಕೆ ಕೂಗಿಕೊಂಡು ಬರ್ತಾ ಇರುವಾಗ ಆತನ ಶಿಷ್ಯರು ಹೇಳ್ತಾರೆ, ಸ್ವಾಮಿ, ನಮ್ಮ ಹಿಂದೆ ಅವಳು ಬಹಳವಾಗಿ ಕೂಗಿಕೊಂಡು ಬರ್ತಾ ಇದ್ದಾಳೆ, ಆಕೆಯನ್ನು ನೀನೇ ಒಂದು ಮಾತನ್ನು ಹೇಳಿ ಆಕೆಯನ್ನು ಕಳಿಸಿಕೊಟ್ಟು ಬಿಡು ಅಂತ ಹೇಳುವವರಾಗ್ತಾರೆ. ಆಗ ಆ ಸ್ತ್ರೀಯು ಸಹ ಓಡಿ ಬಂದು ಆ ಯೇಸು ಸ್ವಾಮಿಯ ಕಾಲಿಗೆ ಅಡ್ಡ ಬಿದ್ದು ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು, ನನ್ನ ಮಗಳ ಒಂದು ದೆವ್ವವನ್ನು ಬಿಟ್ಟು ಹೋಗುವಂತೆ ಮಾಡಬೇಕು ಅಂತ ಹೇಳ್ತಾಳೆ. ಆದರೆ ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಅಂತ ಹೇಳಿ ಯೇಸು ಸ್ವಾಮಿ ಮಾತು ಹೇಳ್ತಾರೆ. ಈ ಮಾತನ್ನು ಯಾಕೆ ಯೇಸು ಸ್ವಾಮಿ ಹೇಳ್ತಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಬಂದಿರುವುದು ಇಸ್ರೇಲ್ ಕುಲದ ರಕ್ಷಣೆಗಾಗಿ, ಆ ರಕ್ಷಣೆ ಮಾರ್ಗವನ್ನು ಆ ಇಸ್ರೇಲರಿಗೆ ಕೊಡಬೇಕೆಂಬುದಾಗಿ ಯೇಸು ಸ್ವಾಮಿಯ ಆಲೋಚನೆ ಆಗಿತ್ತು. ಆದರೆ ತಂದೆ ದೇವರ ಒಂದು ಚಿತ್ತ ಯೇಸು ಸ್ವಾಮಿಯವರ ಮೂಲಕ ಇಡೀ ಲೋಕಕ್ಕೆ ರಕ್ಷಣೆಯಾಗಬೇಕೆಂಬುದಾಗಿತ್ತು. ಹಾಗೆ ಯೇಸು ಸ್ವಾಮಿ ಹೇಳುವಾಗ ಆ ಸ್ತ್ರೀ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ಸ್ವಾಮಿ, ಆ ಮಾತು ನಿಜವೇ, ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂತ ಹೇಳಿದ್ಲು. ಪ್ರಿಯ ಮಕ್ಕಳೇ, ನಮ್ಮ ಮನೆಯಲ್ಲಿ ಒಂದು ನಾಯಿಯನ್ನು ಸಾಕಿರ್ಬೋದು. ಆ ನಾಯಿಗೆ ನಾವು ಊಟ ಹಾಕ್ತೇವಲ್ವ? ಯಾಕಂತ ಹೇಳಿದ್ರೆ ನಮ್ಮ ಮನೆಯ ನಾಯಿ ನಮ್ಮ ಮನೆಯ ಊಟಕ್ಕೆ ಬಾಧ್ಯವಾಗಿರ್ತದೆ. ಹಾಗೆ ಯೇಸು ಸ್ವಾಮಿಗೆ ಆಕೆ ಹೇಳುವಂಥದ್ದು, ಇಡೀ ಲೋಕದ ಜನರು ಅದು ನಿಮಗೆ ಏನಾಗಿದೆ, ಬಾಧ್ಯವಾಗಿದೆ, ನೀವು ನನಗೆ ಸಹಾಯ ಮಾಡಬೇಕಂತ ಹೇಳಿ ಆಕೆ ಕೇಳಿಕೊಂಡಾಗ ಯೇಸು ಸ್ವಾಮಿ ಬಹಳ ಆಶ್ಚರ್ಯಪಡ್ತಾರೆ. ಈ ಒಬ್ಬ ಕಾನಾನ್ ಸ್ತ್ರೀಯು ಇಷ್ಟೊಂದು ಜ್ಞಾನವಂತಳಾಗಿ ಈ ಮಾತನ್ನು ಹೇಳ್ತಾಳಂತ ಹೇಳಿ ಆಗ ಯೇಸು ಸ್ವಾಮಿ ಹೇಳ್ತಾರೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಅಂತ ಹೇಳಿ ಉತ್ತರ ಕೊಡ್ತಾರೆ. ಪ್ರಿಯ ಮಕ್ಕಳೇ, ಅದೇ ಸಮಯದಲ್ಲಿ ಆ ಸ್ತ್ರೀಯ ಮಗಳಿಗೆ ಇದ್ದಂಥ ದೆವ್ವದ ಕಾಟ ಬಿಟ್ಟು ಹೋಗ್ತದೆ, ಆಕೆ ಸ್ವಸ್ಥಳಾಗ್ತಾಳೆ. ಪ್ರಿಯ ಮಕ್ಕಳೇ, ನಾವು ಯೇಸು ಸ್ವಾಮಿಯ ಬಳಿಗೆ ಬಂದು ನಾವು ಬೇಡುವವರಾದರೆ ನಮಗೆ ಎಲ್ಲ ವಿಷಯಗಳಲ್ಲಿ ಬಿಡುಗಡೆ ಉಂಟು. ತಂದೆ ತಾಯಿಗಳು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಆ ಮೂಲಕ ಮಕ್ಕಳೇ, ನಿಮ್ಮೆಲ್ಲರಿಗೂ ಆಶೀರ್ವಾದ ಉಂಟಾಗ್ತದೆ, ನಿಮಗೆ ಬಿಡುಗಡೆ ಆಗ್ತದೆ, ಕೆಟ್ಟ ಆಲೋಚನೆಯಿಂದ ಬಿಡುಗಡೆ ಆಗ್ತದೆ. ಆ ರೀತಿಯಾಗಿ
ದೇವರು ಮಾಡುವಾತನಾಗಿದ್ದಾನೆ. ಅದೇ ರೀತಿಯಲ್ಲಿ ನೀವು ನಿಮ್ಮ ತಂದೆ ತಾಯಿಗಳಿಗೆ, ಸಭಾ ಹಿರಿಯರಿಗೆ, ಸಭಾ ಪಾಲಕರಿಗೆ ನೀವು ಏನಾಗಿರಬೇಕು? ವಿಧೇಯರಾಗಿರಬೇಕು. ಹಾಗೆ ಮಾಡುವುದಾದರೆ ನೀವು ಒಳ್ಳೆ ಮಕ್ಕಳಾಗ್ತೀರಾ. ಮತ್ತು ನೀವು ಪ್ರತಿದಿನ ದೇವರ ವಾಕ್ಯವನ್ನು ಓದುವುದನ್ನು ಬಿಡಬಾರ್ದು. ಪ್ರತಿಯೊಬ್ಬರು ದಿನವೂ ವಾಕ್ಯವನ್ನು ಓದಬೇಕು, ಪ್ರಾರ್ಥನೆ ಮಾಡಬೇಕು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮೆಲ್ಲರಿಗೂ ಹೆಚ್ಚಿನ ಆಶೀರ್ವಾದ ಮಾಡಲಿ ಅಂತ ಹೇಳಿ ಯೇಸುವಿನ ನಾಮದಲ್ಲಿ